ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಮಸ್ತಾಗಿರೋಂಥ ಮಾವಿನಕಾಯ್ದು ಜ್ಯೂಸು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರ್ತದೆ, ಒಂದು ಸಲ ಟ್ರೈ ಮಾಡಿ. ಅದು ನಾನು ಬಿಸಿನಲ್ಲಿ ಇಟ್ಟಿದ್ದೆ, ಕಲರ್ ಚೇಂಜ್ ಕಾಣಿಸ್ತಾ ಇತ್ತು. ಇದು ನೋಡಿರಿ, ಈ ಕಲರ್ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಫಸ್ಟು ಬೆಂಗಳೂರು ಮಾವಿನಕಾಯಿ ಅಂತೀವಲ್ಲ, ಆ ಮಾವಿನಕಾಯಿನ ತಗೊಂಡು ಈ ಥರ ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಡುಕ್ಕೆ ಹೆಚ್ಚಿ ಅದ್ರ ಒಳಗಡೆ ಕೇರ್ ಅಂತ ಇರ್ತದೆ, ಆ ಕೇರ್ನ ತೆಗೆದುಬಿಟ್ಟು ಸಣ್ಣಗೆ ಪೀಸ್ ಮಾಡಿ ಇಟ್ಕೋಬೇಕು. ನೋಡ್ರಿ, ಈ ಥರ ಇದು ಕೇರು ಅಂತ ಹೇಳ್ತಾರೆ. ಈ ಕೇರ್ನ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಇವನ್ನೆಲ್ಲವೂ ಸಣ್ಣ ಸಣ್ಣಗೆ ಪೀಸಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನೀಗ ಒಂದು ಅರ್ಧ ಮಾವಿನಕಾಯ್ದು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವನ್ನ ಈ ಥರ ಸಣ್ಣಗೆ ಹೆಚ್ಕೋಬೇಕು ನೋಡಿ. ಇವನ್ನ ಒಂದು ಸ್ವಲ್ಪ ಪೀಸಸ್ ತೊಗೊಂಡು, ಅರ್ಧ ಪೀಸ್ ಅಂತ ಹೇಳಿದ್ನಲ್ಲ, ಅರ್ಧ ಪೀಸಿನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬೋಗಣೆ ಇಟ್ಟು ಅದರಲ್ಲಿ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಮಾವಿನಕಾಯಿನ, ಅದರೆಲ್ಲ ಅದನ್ನು ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಅದು ಈ ಥರ ಮೆತ್ತಗಾಗಬೇಕು ನೋಡ್ರಿ. ಅದು ಮೆತ್ತಗಾಗಬೇಕು. ಹಣ್ಣು ಹಾಕಿರ್ತೀವಲ್ಲ ಕಾಯಿ, ಅದು ಮೆತ್ತಗಾಗಬೇಕು. ಆಮೇಲೆ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗ್ಲಿಕ್ಕೆ ಬಿಟ್ಟು ಈ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರೇನೋ ಜಾಸ್ತಿ ಇತ್ತು ಅಂದರೆ ಅದನ್ನು ಸ್ವಲ್ಪ ಬರೀ ಕಾಯಿ ಅಷ್ಟೇ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ನಾವು ಇದರಲ್ಲಿ ಒಂದು ಸ್ವಲ್ಪ ಪುದೀನ ಹಾಕ್ಕೋಬೇಕು. ಪುದೀನ ಹಾಕಿಬಿಟ್ಟು ಇದೊಂದು ಮುಚ್ಚಳ ಮುಚ್ಚಿ ಹೋಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡ್ರಿ. ಈ ಥರ ಸಣ್ಣಗೆ ಪೇಸ್ಟ್ ಆಗಬೇಕು. ಇದನ್ನು ಪೇಸ್ಟ್ ಆದಮೇಲೆ ನಾವು ಒಂದು ಸ್ಟವ್ ಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 1 ಕಪ್ಪಿನಷ್ಟು ಸಕ್ಕರೆನ ಹಾಕಿ ಅದು ಮುಳುಗೋಷ್ಟು ಅಷ್ಟೇ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಕುದಿಲಿಕ್ಕೆ ಇಡಬೇಕು ನೋಡಿ. ಅದನ್ನ ಚೆನ್ನಾಗಿ ಕೈ ಆಡ್ಕೊಳ್ಳಿ ಒಂದು ಸಲ, ತಳ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರನೇ ಚೆನ್ನಾಗಿ ಕೈ ಹಿಡಿದು. ಯಾವ ಥರ ಆಗಬೇಕು ಅಂದರೆ ನಾವು ಜಾಮೂನಿಗೆ ಅದಕ್ಕೆಲ್ಲ ಮಾಡ್ತೀವಲ್ಲ ಪಾಕ, ಸ್ವಲ್ಪ ಮಂದಾಗಿರಬೇಕು. ಎಳೆ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಮಂದ ಟೈಪ್ ಆಗಬೇಕು. ಆ ಥರ ನೋಡಿ ಕುದಿಸ್ಬೇಕು. ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು. ಒಂಥರ ಗಟ್ಟಿ ಥರ ಬರ್ತದೆ ಅದು. ಆವಾಗ ನಾವು ಈ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕಿ ಒಂದು ಸಲ ಕೈ ಆಡಿ ಅದನ್ನು ಸ್ವಲ್ಪ ಕುದಿಸ್ಬೇಕು. ಯಾಕಂದರೆ ನಾವು ಪುದೀನ ಹಾಕಿದ್ವಲ್ಲ ಹಸಿದು, ಅದಕ್ಕೂ ಸ್ವಲ್ಪ ಕುದ್ದ ಮೇಲೆ ಬ್ಲ್ಯಾಕ್ ಪೆಪ್ಪರು ಸ್ವಲ್ಪನೇ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊಂಬಿಟ್ಟಿಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು, ಜೀರಿಗೆ ಪುಡಿ. ಮತ್ತು ಇದು ಕಲರು, ಫುಡ್ ಕಲರ್, ಗ್ರೀನ್ ಕಲರ್ದು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಮ್ಯಾಂಗೋದು ಇದು ಮಾಡ್ತಾಯಿದ್ದೀವಲ್ಲ, ಸ್ವಲ್ಪ ಕಲರ್ ಬರೋ ಸಲುವಾಗಿ ಹಾಕ್ತಾಯಿದ್ದೀನಿ. ಬೇಕು ಅಂತ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸೋ ಸಲುವಾಗಿ ಈ ಕಲರ್ನ ಹಾಕಿದ್ದೀನಿ ನೋಡಿ. ಇದು ಈ ಥರ ಕುದ್ದು ಇದು ಒಂಥರ ಮಂದಗಾಗ್ತದೆ. ಇದು ಗಟ್ಟಿ ಟೈಪು, ಪೂರ ಗಟ್ಟಿನೂ ಅಲ್ಲ, ಪೂರ ನೀರಿಗಲ್ಲ, ಆ ಥರ ಆಗಬೇಕು ನೋಡಿ. ಇದು ಆ ಥರ ಆದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ನಾವು ಈ ಪೇಸ್ಟು ಇದಾಗಿದೆ, ಈ ಥರ ಆಗಿರುತ್ತೆ ನೋಡ್ರಿ. ಇದು ನಾವು ಇದನ್ನು ಒಂದು ಸಣ್ಣದೊಂದು ಸೋಸೋದಿರ್ತದಲ್ಲ, ಆ ಸೋಸೋದ್ರಲ್ಲಿ ಇದನ್ನೆಲ್ಲ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಾಡಿದರೆ ನೋಡಿ, ಕೆಳಗಡೆ ಎಲ್ಲ ನೈಸಂದು ಇದು ಬೀಳ್ತದೆ ಪೇಸ್ಟು. ಮೇಲ್ಗಡೆ ಇದು ಪೇಸ್ಟ್ ಇದು ಉಳಿತದೆ. ಇದು ಏನು ಜೀರಿಗೆ ಪೌಡ್ರ್ ಅದೆಲ್ಲ ಹಾಕಿದ್ವಲ್ಲ, ಅದೆಲ್ಲ ಉಳಿತದೆ. ಈ ಥರ ಆಗಿರುತ್ತೆ ನೋಡಿರಿ ಇದು ಪೇಸ್ಟು. ಇದನ್ನ ಒಂದು ಸಲ ಚೆನ್ನಾಗಿ ಕೈ ಆಡ್ಕೊಂಬಿಡ್ರಿ. ಕೈ ಆಡಿಕೊಂಡು ನಾವು ಸ್ವಲ್ಪ ಜಾಸ್ತಿ ಏನನ್ನ ಮಾಡ್ಕೊಂಡಿದ್ವಿ ಅಂತಂದರೆ ಈ ಥರ ನಿಂಬೆಹಣ್ಣು ಹಿಂಡಿ ಕೈ ಆಡಿ ನಾವು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದೊಂಥರ ಈ ಸಕ್ಕರೆ ಹಳಕು ಟೈಪು ಆಗೋದಿಲ್ಲ. ಅದಕ್ಕೋಸ್ಕರ ನಿಂಬೆಹಣ್ಣು ಹಿಂಡ್ಕೋಬೇಕು. ಆಮೇಲೆ ಟೇಸ್ಟೂ ಚೆನ್ನಾಗಿರ್ತದೆ. ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಗ್ಲಾಸ್ನಲ್ಲಿ ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ನಾವು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯ್ದು, ಅದನ್ನು ಇದರಲ್ಲಿ ಹಾಕ್ಕೋಬೇಕು ನೋಡಿ. ಇದನ್ನು ಒಂದು ನಮಗೆಷ್ಟು ಸ್ವೀಟ್ ನೋಡಿಕೊಂಡು ನಾನು ಒಂದು 2 ಸೌಟ್ನಷ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ನೆನೆಸಿದಂಥ ಸಬ್ಜಾ ಬೀಜ ಇರುತ್ತಲ್ಲ, ಸಬ್ಜಾ ಬೀಜನೂ ಇದರಲ್ಲಿ ಹಾಕಿಬಿಟ್ಟು ಕೋಲ್ಡ್ ವಾಟರ್, ತಣ್ಣಗಿರೋ ನೀರನ್ನ ಇದರಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಬಿಟ್ಟು ಅದನ್ನ ಒಂದು ಚಮಚದಿಂದ ಚೆನ್ನಾಗಿ ಈ ಥರ ಕೈ ಆಡ್ಕೊಂಬಿಡಿ. ಅದೆಲ್ಲ ಕಲರ್, ಅದೆಲ್ಲ ಜ್ಯೂಸ್ ಹಾಕಿದ್ವಲ್ಲ, ಚೆನ್ನಾಗಿ ಆಗಬೇಕು. ಈ ಥರ ಕಾಣಿಸುತ್ತೆ. ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಕೈ ಆಡಿ ಮೇಲೊಂದು ಸ್ಟ್ರಾ ಇಟ್ಟು ಕುಡಿಲಕ್ಕೆ ಕೊಡ್ರಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಾವಿನಕಾಯ್ದು ಒಂದು ಇದನ್ನು ಡೆಕೋರೇಷನ್ಗೆ ಇಟ್ಟಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.